ಮಕ್ಕಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಕತೆಗಾರ ಮಂಜಣ್ಣ ಭಾಗ 5 ನೋಡೋಣ. ಕತೆಗಾರ ಮಂಜಣ್ಣ ಸಾಹಿತ್ಯ ಸಂಗಮ ಪುಸ್ತಕದಿಂದ ಆರಿಸಲಾದ ಒಂದು ಪಾಠ. ಇದು 9 ಮತ್ತು 10ನೇ ತರಗತಿಯ ICSE ಅವರಿಗೆ ICSE ಕನ್ನಡ ಸಾಹಿತ್ಯ ಸಂಗಮ ಪುಸ್ತಕದಲ್ಲಿರುವ ಒಂದು ಪಾಠ, ಕತೆಗಾರ ಮಂಜಣ್ಣ. ತುಂಬಾ ಇಂಪಾರ್ಟೆಂಟ್ ಲೆಸನ್. ಸೊ ಇದರ 5ನೇ ಭಾಗವನ್ನ ನೋಡೋಣ. ಇದು ತುಂಬಾ ದೊಡ್ಡದಾದ ಲೆಸನ್ ಆಗಿರೋದ್ರಿಂದ ನಾನು ಇದನ್ನ ತುಂಬಾ ಆಲ್ರೆಡಿ 4 ಭಾಗಗಳಾಗಿ ನಾವು ಓದಿದ್ದೀವಿ. ಈಗ 5ನೇ ಭಾಗವನ್ನ ನೋಡೋಣ. ಸೊ 5ನೇ ಭಾಗವನ್ನು ನೋಡೋಕ್ಕಿಂತ ಮುಂಚೆ ಹಿಂದಿನ ವಿಡಿಯೋದಲ್ಲಿ ಏನಾಯ್ತು, ಕಿಟ್ಟು ಮಂಜಣ್ಣನನ್ನ ಕತೆನ ಮುಂದುವರಿಸೋದಕ್ಕೆ ಕೇಳ್ತಾ ಇರ್ತಾನೆ. ಅವರು ಬೆಂಕಿಯ ಸುತ್ತ ಕುತ್ಕೊಂಡಿರ್ತಾರೆ. ಮಂಜಣ್ಣ ತುಂಬಾ ತನ್ನ ಬುದ್ಧಿ ಉಪಯೋಗಿಸಿ ಈ ಕುವೆಂಪು ಮತ್ತು ಕಿಟ್ಟು ಮಧ್ಯದಲ್ಲಿ ಜಾಗ ಮಾಡ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಡ್ತಾನೆ. ಆಗ ಇವರಿಗೆ ಒಂದು ರೀತಿ ಅವಮಾನ ಆದಂತಾಗುತ್ತೆ. ಆದ್ರೂನು ಕತೆನ ಕೇಳೋದಕ್ಕೆ ಇವ್ರಿಗೆ ತುಂಬಾ ಕುತೂಹಲ ಇರುತ್ತೆ. ಸರಿ, ಆಮೇಲೆ ಏನಾಯ್ತು ಅಂದ್ರೆ ಮಂಜಣ್ಣ ಮಾತಾಡೋದೇ ಇಲ್ಲ. ಅವನ್ ಪಾಡ್ಗವನು ಬಿಸಿ ಕಾಯಿಸ್ಕೊತಾ ಇರ್ತಾನೆ. ಆಗ ಈ ಕಿಟ್ಟುಗೆ ತುಂಬಾ ಕೋಪ ಬಂದು ಏನ್ ಮಾಡ್ತಾನಂದ್ರೆ, ಮಂಜಣ್ಣನ ಗಡ್ಡ ಇರುತ್ತಲ್ಲ, ಗಡ್ಡನ ಹಿಡ್ಕೊಂಡು ಜೋರಾಗಿ ಹಿಂಗೆ ಎಳೆದು ಬಿಡ್ತಾನೆ, ಜಗ್ಗಿ ಬಿಡ್ತಾನೆ ಪಾಪ. ಆವಾಗ ತುಂಬಾ ನೋವಾಗುತ್ತೆ. ಆಯ್ತಪ್ಪ ಹೇಳ್ತೀನಿ ಅಂತಾನೆ. ಆದ್ರೆ ಎಲ್ರಿಗೂ ತುಂಬಾ 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 ದುಃಖ ಆಗುತ್ತೆ. ಅಂದ್ರೆ ಒಂದು ರೀತಿ ಬೇಜಾರಾಗುತ್ತೆ, ಏನಾಯ್ತು ಅಂತ. ಎಲ್ರು ಮಂಜಣ್ಣ ಅಂತ ತುಂಬಾ ವ್ಯಥೆಯಿಂದ ಕೇಳ್ತಾರೆ. ಆಗ ಕಿಟ್ಟುಗೆ ಒಂದು ರೀತಿ ಅವಮಾನ ಆಗ್ಬಿಟ್ಟು ಅವನು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದ್ರೆ ಪಾಪ ನೋವಾಗಿದ್ದೆಲ್ಲನು ಮಂಜಣ್ಣನಿಗೆ, ಆದ್ರೆ ಅಳ್ತಾ ಇರೋದು ಕಿಟ್ಟುಗೆ. ಆದ್ರೂ ಕಿಟ್ಟು ಅಳ್ತಾ ಇದ್ದ ಚಿಕ್ಕ ಮಗು ಅಲ್ಲ ಕಿಟ್ಟು, ಅದಕ್ಕೆ ಅವನ್ನ ಮಂಜಣ್ಣ ಸಮಾಧಾನ ಮಾಡ್ತಾನೆ. ಆದ್ರೂನು ಈ ಕಿಟ್ಟು ನೀರವವಾಗಿ ಬಿಕ್ಕಿ ಅಂದ್ರೆ ಕ್ರೈಯಿಂಗ್ ವಿತ್ ಇಂಟರ್ವಲ್ಸ್ ಅಂತೀವಲ್ಲ, ಆ ರೀತಿ ಸ್ವಲ್ಪ ಗ್ಯಾಪ್ ಬಿಟ್ಟು ಅಳ್ತಾನೆ ಇರ್ತಾನೆ. ಇದಾದ್ಮೇಲೆ ಏನಾಯ್ತು ಅಂತ ನೋಡೋಣ. ಕುವೆಂಪು ಕೇಳ್ತಾ ಇದ್ರೆ, ನಾನು ಮಂಜಣ್ಣ ಆಮೇಲೆ ಏನಾಯ್ತೋ ಹೇಳೋ ಎಂದೆ. ತಿಂದ ಎಂದನು. ಕತೆ ಪೂರೈಸಿತೆಂದು ನಮ್ಮ ಮನಸ್ಸೆಲ್ಲ ಶಾಂತವಾಯಿತು. ಕಿಟ್ಟು ಅಳುವನ್ನು ನಿಲ್ಲಿಸಿದ್ದರೂ ಖಿನ್ನನಾಗಿಯೇ ಇದ್ದ. ಇನ್ನೊಂದು ಕತೆ ಕೇಳಬೇಕೆಂದು ನಮಗೆಲ್ಲ ಕುತೂಹಲ. ನಮಗೇನು ಅಂತಾ ಕತೆ ಇಂಥ ಕತೆ ಹಾಗಿರಬೇಕು ಹೀಗಿರಬೇಕು ಎಂಬ ಭಾವನೆಯೇ ಇರಲಿಲ್ಲ. ಅಂತೂ ಕತೆಯಾದರೆ ಸರಿ. ಅನೇಕ ಸಾರಿ ಮಂಜಣ್ಣ ನಮ್ಮ ಕಾಟ ತಡೆಯಲಾರದೆ ಎಂತೆಂಥ ಕತೆಗಳನ್ನು ಹೇಳಿಬಿಟ್ಟಿದ್ದಾನೆ. ಒಂದು ದಿನ ಕತೆ ಹೇಳು ಎಂದು ಕಾಡಿಸಿದೆವು. ಅವನು ಹೇಳಿದ್ದು ಈ ಕತೆ. ಒಂದೂರಿನಲ್ಲಿ ಒಬ್ಬನಿದ್ದ. ಅವನು ಊಟಕ್ಕೆ ಕೂತಿದ್ದ. ಸ್ವಲ್ಪ ಹೊತ್ತಾದ ಮೇಲೆ ಊಟ ಆಯ್ತು. ಬಳ್ಳೆ ಬಿಟ್ಟೆದ್ದ. ಆಮೇಲೆ ನೆಗೆದು ಬಿದ್ದ. ಇದೂ ನಮಗೊಂದು ಕತೆ. ಪ್ರಪಂಚದಲ್ಲೆಲ್ಲ ನಮ್ಮಂತವರೇ ಇದ್ದಿದ್ದರೆ ಕತೆಗಾರರಿಗೆ ಎಷ್ಟು ಸುಲಭವಾಗುತ್ತಿತ್ತು. ಮತ್ತೊಂದು ದಿನ ಇನ್ನೊಂದು ಕತೆ. ಓಕೆ. ಆಮೇಲೆ ಏನಾಯ್ತು ಅಂದ್ರೆ, ಇವಾಗ ಇಲ್ಲಿ ಏನೋ ಗಡ್ಡ ಎಳ್ದಿದ್ದಕ್ಕೆ ಮಂಜಣ್ಣನಿಗೆ ತುಂಬಾ ನೋವಾಗಿ ಕಿಟ್ಟು ಎಳ್ದ್ಬಿಟ್ಟಾರಲ್ಲ, ಆದ್ರೆ ಕಿಟ್ಟು ಅಳ್ತಾ ಇದ್ದ. ಅವನ್ನ ಸಮಾಧಾನ ಪಡಿಸಿದ್ರು. ಅವನ ಅಳ್ತಾ ಇದ್ದಾನೆ. ಅವಾಗ ಕುವೆಂಪು ಸರಿ ಏನಾದ್ರು ಟಾಪಿಕ್ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು, ಮಂಜಣ್ಣ ಆಮೇಲೆ ಏನಾಯ್ತು ಅಂತ ಕತೆನಲ್ಲಿ ಆಮೇಲೆ ಏನಾಯ್ತು ಹೇಳೋ ಅಂತ ಕುವೆಂಪು ಕೇಳ್ದ. ಮಂಜಣ್ಣ ಅವ್ರ ಮನೆಯ ಆಳು ಅಲ್ವಾ, ಅವರು ಒಂದು ರೀತಿ ಏಕವಚನದಲ್ಲಿ ಮಾತಾಡಿಸ್ತಾ ಇದ್ರು. ಮತ್ತೆ ಆವಾಗ ಮಂಜಣ್ಣ ಹೇಳ್ದ, ತಿಂದ. ಏನನ್ನ ತಿಂದಿದ್ದು? ಪಂಪ್ಕಿನ್ ಅಂದ್ರೆ ಕುಂಬಳಕಾಯಿನ ತಿಂದ ಅಂತ ಹೇಳ್ಬಿಟ್ಟ. ಅಷ್ಟೇ, ಮುಗ್ದೋಯ್ತು. ಕತೆ ಪೂರೈಸಿದಿಂದ ಅದ್ರ ಕತೆ ಮುಕ್ತಾಯ ಆಯ್ತು ಅಂತ ನಮ್ಮ ಮನಸ್ಸೆಲ್ಲ ಶಾಂತ ಆಯ್ತು. ಮಕ್ಕಳ ಮನಸ್ಸೆಲ್ಲ ಶಾಂತ ಆಯ್ತು. ಕಿಟ್ಟು ಅಳುನ ನಿಲ್ಸಿದ್ರು ಖಿನ್ನನಾಗಿ ಒಂದು ರೀತಿ ಬೇಜಾರಾಗಿಯೇ ಇದ್ದ. ಅವನೊಂದು ರೀತಿ ಬೇಜಾರು ಮಾಡ್ಕೊಂಡೇ ಇದ್ದ. ಇನ್ನೊಂದು ಕತೆ ಕೇಳಬೇಕೆಂದು ಇವ್ರಿಗೆಲ್ಲ ಕುತೂಹಲ ಇತ್ತು. ಇನ್ನೊಂದು ಕತೆ ಹೇಳಿ ಅಂತ. ಅವ್ರಿಗೇನು ಮಕ್ಕಳಿಗೆ ಅಂತ ಕತೆ ಇಂಥ ಕತೆ ಅಂತೇನು ಬೇಕಾಗಿರ್ಲಿಲ್ಲ. ಈ ತರನೇ ಇರ್ಬೇಕು ಆ ತರನೇ ಇರ್ಬೇಕು ಅಂತ ಏನು ಇರ್ಲಿಲ್ಲ. ಯಾವ ರೀತಿ ಕತೆನಾದ್ರೂ ಪರವಾಗಿಲ್ಲ. ಒಂದೊಂದ್ಸಲ ಇವ್ರ ಕಾಟ ತಡ್ಕೊಳಕ್ ಆಗ್ತೆ ಮಂಜಣ್ಣ ಯಾವ ರೀತಿಯ ಕತೆಗಳೋ ಹೇಳ್ಬಿಟ್ಟಿದ್ದಾನೆ. ಒಂದಿನ ಕತೆ ಹೇಳು ಅಂತ ಬಿಡಿಸ್ತಾ ಇದ್ರು ಮಂಜಣ್ಣ. ಅವಾಗ ಮಂಜಣ್ಣ ಹೇಳಿದ್ದು ಈ ರೀತಿ ಕತೆ. ಒಂದೂರ್ನಲ್ಲಿ ಒಬ್ಬ ಇದ್ನಂತೆ. ಅವನು ಊಟ ಮಾಡೋದಕ್ಕೆ ಕೂತಿದ್ನಂತೆ, ತಿನ್ನೋದಕ್ಕೆ. ಸ್ವಲ್ಪ ಹೊತ್ತಾದ್ಮೇಲೆ ಊಟ ಆಯ್ತಂತೆ. ಊಟ ತಿಂದಿದ್ದಾಯ್ತಂತೆ.
ಊಟ ತಿಂದಾದ್ಮೇಲೆ ಬಳ್ಳೆ ಬಿಟ್ಟೆದ್ದ. ಬಳ್ಳೆ ಬಿಟ್ಟೆದ್ದ ಅಂದ್ರೆ ಅಲ್ಲಿ ಕೂತ್ಕೊಂಡಿರ್ತಾನಲ್ಲ ಆ ಜಾಗನ ಬಿಟ್ಟು ಎದ್ದ. ಆಮೇಲೆ ನೆಗೆದು ಬಿದ್ದ ಅಂದ್ರೆ ಸುತ್ತದ ಅಂತ. ಅಷ್ಟೇ ಕತೆ. ಇದು ಅವ್ರಿಗೊಂದು ಕಥೆ ಆಗಿರ್ತಾ ಇತ್ತು. ಮಕ್ಕಳಿಗೆ ಇದನ್ ಕೇಳೋದಕ್ಕೆ ಕೂಡ ತುಂಬಾ ಇಷ್ಟ ಆಗ್ತಾ ಇತ್ತು. ಅಂದ್ರೆ ಕುವೆಂಪು ಅವ್ರು ಹೇಳ್ತಾ ಇದ್ರೆ ಪ್ರಪಂಚದಲ್ಲೆಲ್ಲ ನಮ್ಮಂತವ್ರೆ ಇದ್ರೆ ಕಥೆಗಾರರಿಗೆ ಎಷ್ಟು ಸುಲಭ ಆಗುತ್ತಲ್ಲ, ಆಗ ಇಷ್ಟ ಬಂದಿದ್ದು ಏನೋ ಬಾಯಿಗೆ ಬಂದಿದ್ದು ಹೇಳ್ಬೋದು. ಈ ರೀತಿ ಒಂದು ಕತೆ. ಮತ್ತೊಂದಿನ ಇನ್ನೊಂದು ಕತೆನಂತೆ. ಅದು ಏನು ಅಂತ ಆಮೇಲೆ ನೋಡೋಣ. ಸೊ Kuvempu asked, so he wanted to change the mood of Kittu, because he was still he was still like in that mood only, that sad mood. So he asked, what happened afterwards? Then Manjana said, he ate. So it's like putting an end for that story. Then all these kids were in peace because the story ended. Though Kittu stopped crying, he was still depressed. Depressed mood. Then we were curious to listen to one more story. So they always, even if one story ends, the kids were curious to listen to one more story. Let him tell one more story, like that. So, and they never had any specification for the story. Just a story was enough. Most of the time, Manjanna had told some random stories because the kids were forcing. Okay, because of their force, he has told some random, some meaningless, some story. So one day, for example, Kuvempu is telling one day, so the kids bothered him to tell a story. Then he told this kind of story. See, listen. Once there was a man. He sat for meals. Okay, he was eating meals. Then after some time, he finished the food. He got up and died there. This is also a kind of story, okay, which these kids were listening with curiosity. So Kuvempu here is telling it would have been very easy for story tellers or story writers if the world is full of people like us. So whatever the story, they will accept, the like people like these kids. No, like, so another day one more story. We'll see what that story. So another day one more story. What is the story? ಒಂದೂರಿನಲ್ಲಿ ಒಬ್ಬಳಿದ್ದಳು. ಅವಳು ಬಾವಿಗೆ ನೀರು ಸೇದುವುದಕ್ಕೆ ಹೋದಳು. ಹಗ್ಗ ತುಂಡಾಗಿ ಕೊಡ ನೀರಿಗೆ ಬಿತ್ತು. ಎನ್ನುವುದೊಂದೇ ಬ್ರಹ್ಮ ನಿಯಮವಷ್ಟೇ. ನಾವು ಹೂಂಗುಡಲು ಬದ್ಧರಾಗಿದ್ದೆವು. ಇಷ್ಟು ಹೇಳಿದವನು ನಾವು ಹೂ ಎನ್ನಲು ಹೂ ಎಂದರೆ ಕೊಡ ಮೇಲೆ ಬರ್ತದೆಯೇ ಎಂದ. ಇಲ್ಲ ಎಂದೆವು. ಇಲ್ಲ ಅಂದರೆ ಬರ್ತದೆಯೇ? ಇಲ್ಲ ಎಂದು ಗಟ್ಟಿಯಾಗಿ ಕೂಗಿದೆವು. ಇಲ್ಲ ಎಂದರೆ ಬರ್ತದೆಯೇ ಎಂದು ನಕ್ಕನು. ನಾವು ಅಳುವವರಂತೆ ನಟಿಸಲು ಅತ್ತರೆ ಬರ್ತದೆಯೇ ಎಂದ. ಸೊ ಮತ್ತೆ ಇನ್ನೊಂದು ಕತೆ, ಒಂದೊಂದಿನ ಒಂದೊಂದು ಕತೆ ಇತ್ತು. ಅದು ಎಕ್ಸಾಂಪಲ್ ಹೇಳ್ತಾ ಇದ್ರೆ, ಸೊ ಇನ್ನೊಂದಿನ ಇನ್ನೊಂದು ಕತೆನಂತೆ. ಇದು ಏನ್ ಕತೆ? ಒಂದೂರಿನಲ್ಲಿ ಒಬ್ಳಿದ್ಲಂತೆ. ಅವಳು ಬಾವಿಗೆ ನೀರ್ ಸೇದೋದಕ್ಕೆ ಹೋದ್ಲಂತೆ. ಹಗ್ಗ ಕಟ್ಟಾಗ್ಬಿಟ್ಟು ಕೊಡ ಅಂದ್ರೆ ಬಿಂದಿಗೆ ಇರುತ್ತಲ್ಲ, ಕೊಡ ಅಂದ್ರೆ ಬಿಂದಿಗೆ, ನೀರ್ ತುಂಬ್ಕೊಳ್ಳೋದಕ್ಕೆ ಇರುತ್ತಲ್ಲ, ಅದು ನೀರಿಗೆ ಬಿದ್ದೋಯ್ತಂತೆ, ಬಾವಿ ಒಳಗಡೆ ಬಿದ್ದೋಯ್ತು. ಅನ್ನೋದು ಬ್ರಹ್ಮ ನಿಯಮ. ಅಂದ್ರೆ ಈ ರೀತಿ ಕತೆ ಹೇಳುವಾಗ ಅನ್ನೋದು ಒಂದು ರೂಲ್ ತರ. ಇವ್ರಿನ್ನೇನು ಅನ್ನೋದಕ್ಕೆ ರೆಡಿ ಆಗಿದ್ರು. ಅಷ್ಟು ಹೇಳ್ದವನೇ ಇವ್ರು ಅಂದಿದ ತಕ್ಷಣ ಅಂದ್ರೆ ಆ ಕೊಡ ಅಂದ್ರೆ ಆ ಬಿಂದಿಗೆ ಮೇಲೆ ಬರ್ತಾ ಅಂತ ಕೇಳ್ದ ಮಂಜಣ್ಣ. ಇವ್ರ ಮಕ್ಕಳೆಲ್ಲ ಸೇರ್ಕೊಂಡು ಇಲ್ಲ ಅಂದ್ರು. ಇಲ್ಲ ಅಂದ್ರೆ ಬರುತ್ತಾ ಅಂತ ಕೇಳ್ದ ಮಂಜಣ್ಣ. ಎಲ್ರು ಇನ್ನೂ ಜೋರಾಗಿ ಇಲ್ಲ ಅಂತ ಹೇಳಿದ್ರು. ಮತ್ತೆ ಇಲ್ಲ ಅಂದ್ರೆ ಬರ್ತಾ ಅಂತ ನಕ್ಕೊಂಡು ಮಂಜಣ್ಣ ಕೇಳ್ದ. ಇವ್ರಿಗೆಲ್ಲ ಪಾಪ ಅಳು ಬಂದಂತೆ, ಮುಖ ಎಲ್ಲ ಅಳು ಬಂದಂತೆ ಮಾಡ್ಕೊಂಡ್ರು. ಆಗ ಮಂಜಣ್ಣ ಕೇಳ್ದ, ಅತ್ರೆ ಬರ್ತಾ ಅಂತ. So here is one more story. When these kids were bothering, he kept on telling some stories. So this is one more story after that eating meals story. Yeah. So in a village, there was a lady. Okay, she went to well to get water with a pot. The rope got cut and pot fell inside the well. Then humming is Brahma Niyama, nature's rule. Okay, when telling the story, they have to, like, when we say so the storyteller can continue. So they decided to hum. So he told the story till
uh, he was telling the story till as soon as they told he asked these kids, if you say will the pot come up? Because pot was inside, pot fell inside the well. Then these kids said no. Manjana said, if you say no, will it come up? Then the kids shouted no. Then he laughed and said again, oh, if you say no, will it come? Ha, these kids were like very angry. What to do? Then they acted like, not they acted, they felt as if they were crying. They were very sad with the face. Then Manjana said, if you cry, will it come? See what kind of stories the kids were listening. Next. ಅಯ್ಯೋ ಎಂದು ಕುಗ್ಗಿದೆವು. ಅಯ್ಯೋ ಎಂದರೆ ಬರ್ತದೆಯೇ ಎಂದ. ಮೌನವಾದರೆ ಇವನೇನು ಮಾಡುವನೆಂದು ಸುಮ್ಮನಾಗಲು ಸುಮ್ಮನೆ ಕುಳಿತರೆ ಬರ್ತದೆಯೇ ಎಂದ. ಹೀಗೆಲ್ಲ ಮಾಡಿ ನಮ್ಮನ್ನು ಪೀಡಿಸುವನು. ಆ ದಿನವೂ ಮಂಜಣ್ಣನಿಂದ ಒಂದು ಕತೆ ಕೇಳಬೇಕೆಂದು ನಮಗೆಲ್ಲ ತುಂಬಾ ಆಸೆ. ಆದ್ರೆ ಅವನನ್ನು ಬಲಾತ್ಕರಿಸುವ ಅಧಿಕಾರವನ್ನು ಕಿಟ್ಟನ ದೆಸೆಯಿಂದ ಕಳ್ಕೊಂಡು ಬಿಟ್ಟಿದ್ದೆವು. ಕಡೆಗೆ ಮಂಜಣ್ಣನನ್ನು ಬೇಡಿಕೊಂಡೆವು. ಭಗೀರಥ ಪ್ರಯತ್ನ ಮಾಡಿ ಅಂತೂ ಅವನನ್ನು ಒಪ್ಪಿಸಿದೆವು. ಆದರೆ ಭಗೀರಥನ ಪ್ರಯತ್ನಕ್ಕಿಂತಲೂ ನಮ್ಮದೇ ಅತಿಶಯವಾದುದರಿಂದ ಅವನ ಪ್ರಯತ್ನವನ್ನೇ ನಮ್ಮದಕ್ಕೆ ಹೋಲಿಸುವುದೇ ಸರಿಯಾದುದೆಂದು ನನ್ನ ಮನಸ್ಸಿಗೆ ತೋರುತ್ತದೆ. ಅದು ಹೇಗಾದರೂ ಇರ್ಲಿ, ಅಂತೂ ಮಂಜಣ್ಣ ಕತೆ ಹೇಳಲು ಒಪ್ಪಿಕೊಂಡ. ಈ ಕತೆ ಹೇಳುವಾಗ ಏನು ಇದು ಆ ಬಿಂದಿಗೆ ಅಂದ್ರೆ ಕೊಡ ಇದು ಬಾವಿನಲ್ಲಿ ಬಿದ್ದೋಗಿರುತ್ತೆ. ಸೊ ಅವಾಗ ಇವ್ರು ಏನಂದ್ರು ಬರುತ್ತಾ ಅಂತ ಕೇಳ್ತಾ ಇದ್ದ ಮಂಜಣ್ಣ. ಸೊ ಇವರು ಒಂಥರ ತುಂಬಾ ಸ್ಯಾಡ್ ಫೇಸ್ ಇಟ್ಕೊಂಡು ಆಳೋ ಮುಖ ಇಟ್ಕೊಂಡ್ರೆ ಹತ್ರ ಬರುತ್ತಾ ಅಂತ ಕೇಳ್ದ. ಸೊ ಅದಕ್ಕೆ ಇವರೆಲ್ಲ ಏನ್ ಹೇಳಿದ್ರು ಜೋರಾಗಿ, ಅಯ್ಯೋ ಅಂದ್ರು ಎಲ್ರು ಮಕ್ಕಳೆಲ್ಲ. ಅಯ್ಯೋ ಅಂದ್ರೆ ಬರುತ್ತಾ ಅಂತ ಕೇಳ್ದ ಮಂಜಣ್ಣ. ಸರಿ, ಮಕ್ಕಳು ಸ್ವಲ್ಪ ತಮ್ಮ ಬುದ್ಧಿ ಉಪಯೋಗಿಸಿದ್ರು. ಸರಿ, ಮೌನವಾಗಿ ಅಂದ್ರೆ ಸುಮ್ಮನೆ ಏನು ಮಾತಾಡದೇ ಇದ್ರೆ ಇವನ್ ಸುಮ್ಮನೆ ಇರ್ತಾನೇನೋ ಅಂತ ಏನು ಮಾತಾಡ್ಲಿಲ್ಲ. ಆಗ ಮಂಜಣ್ಣ ಹೇಳ್ದ, ಸುಮ್ಮನೆ ಕೂಳ್ತ್ರೆ ಬರುತ್ತಾ ಅಂತ ಈ ರೀತಿ ಎಲ್ಲ ಪೀಡಿಸ್ತಾ ಇದ್ದ ಮಂಜಣ್ಣನ್ಗೆ ಒಂದು ರೀತಿ ಮಕ್ಕಳನ್ನ ಈ ರೀತಿ ಆಡ್ಸ್ಕೋಬೇಕಂದ್ರೆ ತುಂಬಾ ಇಷ್ಟ ಆಗ್ತೈತಿ, ಎಲ್ರಿಗೂ ಇಷ್ಟ ಆಗುತ್ತಲ್ಲ ಈ ರೀತಿ. ಸೊ ಒಂದಿನ ಮಂಜಣ್ಣ ಕತೆ ಕೇಳ್ಬೇಕು ಅಂತ ಇವ್ರಿಗೆ ತುಂಬಾ ಆಸೆ ಆಯ್ತು. ಆದ್ರೆ ಅವನ್ನ ಬಲಾತ್ಕಾರದಿಂದ ಕೇಳೋ ಅಧಿಕಾರ ಇರ್ಲಿಲ್ಲ. ಯಾಕಂದ್ರೆ ಕಿಟ್ಟು ಮಂಜಣ್ಣನ ಗಡ್ಡವನ್ನ ಜಗ್ಬಿಟ್ಟಿದ್ದ. ಸೊ ಕಿಟ್ಟನ ದೆಸೆಯಿಂದ ಕಿಟ್ಟನ ಕಾರಣದಿಂದ ಆ ಅಧಿಕಾರನ ಕಳ್ಕೊಂಡ್ಬಿಟ್ಟಿದ್ರು. ಇಲ್ಲಾಂದ್ರೆ ಏಯ್ ಮಂಜಣ್ಣ ಹೇಳ ಒಂದ್ ಕತೆನಾ ಅಂತ ಹೇಳ್ತಾ ಇದ್ರು. ಈಗ ಎಲ್ರು ಬೇಡ್ಕೊಂಡ್ರು ಪ್ಲೀಸ್ ಅಂತ, ದಯವಿಟ್ಟು ನಮ್ಗೆ ಕತೆ ಹೇಳು ಅಂತ. ಅವ್ರು ಆ ಬೇಡ್ಕೊಂಡಿದ್ದನ್ನ ಕುವೆಂಪು ಅವರು ಯಾವ್ದಕ್ಕೆ ಹೋಲಿಸಿದ್ರೆ ನೋಡಿ, ಭಗೀರಥ ಪ್ರಯತ್ನ ಅಂತ. ಸೊ ಭಗೀರಥ ತನ್ನ ಪೂರ್ವಜರು ಸುಟ್ಟು ಬೂದಿ ಹಾಕ್ಬಿಟ್ಟಿರ್ತಾರೆ. ಸೊ ಅವರನ್ನ ಮತ್ತೆ ಮನುಷ್ಯರನ್ನಾಗಿ ಮಾಡೋದಕ್ಕೆ ಗಂಗೆ ಹರಿಬೇಕು ಅವರ ಬೂದಿ ಮೇಲೆ ಅಂತ ಹೇಳ್ತಾರೆ. ಆಗ ಭಗೀರಥ ಹಿಮಾಲಯಕ್ಕೆ ಹೋಗಿ ಶಿವನ ತಪಸ್ಸನ್ನ ಮಾಡ್ತಾನೆ. ಯಾಕಂದ್ರೆ ಗಂಗೆ ಬಂದು ಶಿವನ ಜಟೆಯಲ್ಲಿ ಇರ್ತಾಳೆ. ಆಗ ಭಗೀರಥ ತುಂಬಾ ಕಷ್ಟದಿಂದ ಕಠಿಣವಾದ ತಪಸ್ಸು ಮಾಡಿ ಶಿವನನ್ನ ಮೆಚ್ಚಿಸ್ತಾನೆ. ಆಗ ಶಿವನು ಮೆಚ್ಚಿ ಗಂಗೆಯನ್ನ ಬಿಡ್ತಾನೆ. ಸೊ ಅದನ್ನ ಭಗೀರಥ ಪ್ರಯತ್ನ ಅಂತೀವಿ. ಅವನ ಕಠಿಣ ಪ್ರಯತ್ನವನ್ನ ಭಗೀರಥ ಪ್ರಯತ್ನ ಅಂತೀವಿ. ಸೊ ಭಗೀರಥ ಪ್ರಯತ್ನಕ್ಕಿಂತ ಇವ್ರ ಪ್ರಯತ್ನ ಅತಿಶಯ ಅಂತೆ, ಅಂದ್ರೆ ಇನ್ನೂ ಹೆಚ್ಚಿಂದು ಅಂತ. ಸೊ ಅತಿಶಯ ಆದ್ರೂನು ಈ ಭಗೀರಥ ಪ್ರಯತ್ನಕ್ಕೆ ಹೋಲಿಸೋದು ಸರಿ ಅಂತ ಕುವೆಂಪು ಮನಸ್ಸಿಗೆ ತೋರ್ತಂತೆ. ಅದು ಹೇಗಾದ್ರೂ ಇರ್ಲಿ ಬಿಡಿ, ಆ ಮಂಜಣ್ಣ ಅಂತೂ ಕತೆ ಹೇಳೋದಕ್ಕೆ ಒಪ್ಕೊಂಡ ಅಂತ ಕುವೆಂಪು ಇಲ್ಲಿ ಹೇಳಿದ್ರು. Then one day these kids wanted okay, we were seeing this part 1, right? The part fell inside the well, and Manjana, whatever these kids will tell, Manjana will say, if you say that, will the part come? So the kids shouted ayo. Then he said, if you say ayo, will it come? Then the kids thought, they used their mind intelligence. They kept quiet. They thought, okay, if we keep quiet, what he can do? Then they became quiet. Then he's like, if we are quiet, will it come up? So Manjana used to irritate kids like this. Okay. Then one day they wanted to listen to a story from Manjana.
They had lost their authority of forcing Manjana to tell the story because of Kittu. Because Kittu, once he has pulled Manjana's beard, right? So from that day onwards, they had lost the authority to command him to tell the story. So this Desayinda comes in Vibhakti Pratyaya, if you remember, right? Desayinda means because of Karanadinda. So at last, these kids they requested Manjana to tell the story. So you remember what happened near the fire, right? Because of Kittu. Okay, that is that. Then they like the kids attempt to please Manjana to tell the story was equal to Bhagiratha attempt. Just now I explained who is Bhagiratha and what is this Bhagiratha Prayatna, and finally made him agree. Okay, so whatever it is that Manjana he agreed to tell the story. That itself is a big news for these kids. So we will see this till here. Maybe in another video we'll be able to finish this lesson. If you have any doubt, you can write in the comment section. I'll be happy to help you. Thank you.